ನಮಸ್ಕಾರ. ಕಾಯಕ ಆನ್ಲೈನ್ ಸರ್ವಿಸ್ ಕೋಲಾರ ಕಡೆಯಿಂದ ನೀಟ್ ಅಪ್ಲಿಕೇಶನ್ಸ್ ಡೇಟ್ ಆಲ್ರೆಡಿ ರಿಲೀಸ್ ಆಗಿದೆ. ನೀಟ್ ಅಪ್ಲಿಕೇಶನ್ಸ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಈ ಸೆಕ್ಷನಲ್ಲಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 8th February 2026ನಿಂದ 8th March 2026 ನೈಟ್ 9 ಗಂಟೆವರೆಗೂ ಅಪ್ಲಿಕೇಶನ್ಸ್ ಹಾಕ್ಕೋಬೋದು. ನೈಟ್ 9 ಗಂಟೆ ಮೇಲೆ ಅಂದರೆ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಪೇಮೆಂಟ್ ಮಾಡೋದಕ್ಕೆ 11:50ವರೆಗೂ ಟೈಮ್ ಇರುತ್ತೆ. ನೀವು ಅಪ್ಲಿಕೇಶನ್ಸ್ ಬಂದು 8th Februaryನಿಂದ 8th March 2026 9 ಗಂಟೆವರೆಗೂ ಹಾಕ್ಬೋದು. ಬಟ್ 9 ಗಂಟೆ ಮೇಲೆ ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಓನ್ಲಿ ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಿರ್ತಾರೋ ಅವ್ರದ್ದು ಜಸ್ಟ್ ಪೇಮೆಂಟಿಗೆ ಮಾತ್ರ 11:50ವರೆಗೂ ಪೇಮೆಂಟ್ಗೆ ಆಪ್ಷನ್ಗೆ ಎಲಿಜಿಬಲ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಹಾಕೋವಾಗ ಮೈನರ್ ಮಿಸ್ಟೇಕ್ಸ್ ಆಗಿರುತ್ತೆ, ಇಲ್ಲಾಂದರೆ ಏನೋ ಒಂದು ರಾಂಗ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿರ್ತೀರ. ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಯಾವಾಗ ಅಂದರೆ 10th Marchನಿಂದ 12th March 2026ವರೆಗೂ ನಿಮಗೆ ಟೈಮ್ ಕೊಡ್ತಾರೆ. ಫೀಸ್ ನೋಡ್ತಾ ಬರೋದಾದರೆ ಜನರಲ್ಗೆ ಬಂದು 1,700 ರೂಪಾಯಿ ಇರುತ್ತೆ. OBC ಮತ್ತು EWSಗೆ ಬಂದವಾಗ ಏನಾಗಿರುತ್ತೆ 1,600 ರೂಪಾಯಿ ಇರುತ್ತೆ. SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೆ ಬಂದವಾಗ ಏನಾಗುತ್ತೆ 1,000 ರೂಪೀಸ್ ಇರುತ್ತೆ. ಅದರಲ್ಲಿ ಥರ್ಡ್ ಜೆಂಡರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ವಿಷಯಕ್ಕೆ ಬಂದವಾಗ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡೆಬಿಟ್ ಕಾರ್ಡಲ್ಲಿ ಮಾಡಿದ್ರೆ ಚಾರ್ಜಸ್ ಇರಲ್ಲ, ಸರ್ವಿಸ್ ಚಾರ್ಜಸ್. ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋಂಗಿದ್ರೆ ಸರ್ವಿಸ್ ಚಾರ್ಜಸ್ ಅಂದರೆ GST ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 28 ರೂಪೀಸ್ ಆಗಬೇಕು, ಅದು ಕಾರ್ಡ್ ಬೇಸಿಸ್ ಮೇಲೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಬಂದು 8th March 2026 ಅಂದರೆ ಲಾಸ್ಟ್ ಡೇಟ್ವರೆಗೂ ಯಾರೂ ಕಾಯಕ್ಕೆ ಹೋಗಬೇಡಿ. ಇನ್ನು ಮುಂಚಿತವಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸರ್ವರ್ ಇಶ್ಯೂ ಆಗೋ ಕಾರಣ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.